ಮೆಟ್ರೋ ಪಿಲ್ಲರ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಿಸದೆ ಓರ್ವ ಪ್ರಯಾಣಿಕ 57 ವರ್ಷದ ಜಯರಾಮ್ ಸಾವನ್ನಪ್ಪಿರುವಂತದ್ದು. ಮೆಟ್ರೋ ಪಿಲ್ಲರ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ಫಲಿಸದೆ ಓರ್ವ ಪ್ರಯಾಣಿಕ 57 ವರ್ಷದ ಜಯರಾಮ್ ಸಾವನ್ನಪ್ಪಿರುವಂತದ್ದು. ಜೂನ್ 6ರ ರಾತ್ರಿಯ ವೇಳೆಯಲ್ಲಿ ನಡೆದಿದ್ದಂತಹ ಭೀಕರ ಅಪಘಾತ ಇದಾಗಿತ್ತು. ಚಾಲಕ ಹಾಗೂ ಕಂಡಕ್ಟರ್ ಸೇರಿದಂತೆ 12 ಜನರು ಗಾಯಾಳುಗಳಾಗಿತ್ತು. ಇನ್ನು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿತ್ತು. ಬೆಂಗಳೂರಿನ ಕೆಂಗೇರಿಯ ಮೈಲಸಂದ್ರದ ಬಳಿ ಈ ಘಟನೆ ನಡೆದಿತ್ತು. ಮಾರ್ಕೆಟ್ನಿಂದ ಬಿಡದಿ ಕಡೆಗೆ ಬಿಎಂಟಿಸಿ ಬಸ್ ಹೊರಟಿತ್ತು. ಸ್ಟೇರಿಂಗ್ ಕಟ್ ಹಾಕಿ ನಿಯಂತ್ರಣ ತಪ್ಪಿ ಕಳೆದುಕೊಂಡು ಪಿಲ್ಲರ್ಗೆ ಡಿಕ್ಕಿಯಾಗಿತ್ತು. ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು ಪೊಲೀಸರು. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಜಯರಾಮ್ 57 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಅಪಘಾತಗಳಾಗ್ತಾನೆ ಇರುತ್ತೆ ಬೆಂಗಳೂರಲ್ಲಿ. ಆದರೆ ಈ ಬಾರಿ ಮೆಟ್ರೋದ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿತ್ತು ಬಿಎಂಟಿಸಿ ಬಸ್. ಜೂನ್ 6ನೇ ತಾರೀಕು ರಾತ್ರಿ ಸಂದರ್ಭದಲ್ಲಿ ನಡೆದಿರುವಂತಹ ಈ ಒಂದು ಅಪಘಾತದಲ್ಲಿ 12 ಜನ ಗಾಯಗೊಂಡಿದ್ರು, ಚಾಲಕ ಹಾಗೆ ಕಂಡಕ್ಟರ್ ಸೇರಿದಂತೆ.